ಡಿಪಿಆರ್ ವಿಚಾರವಾಗಿ ಏನು ವೃಷಭಾವತಿಯ ಡಿಪಿಆರ್ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದ್ರೆ ಡಿಪಿಆರ್ ಕಾಪಿ ನನ್ನ ಹತ್ರನೇ ಐತೆ ಅಂತಾರೆ. RTI ಹಾಕ್ಬಿಟ್ಟು ತಗೊಳ್ಳಿ ಅಂತಾರೆ. ಯಾಕೆ ನಿಮ್ಮ ತಾಲೂಕಿನ ಜನಗಳಿಗೆ ಅಥವಾ ಪತ್ರಕರ್ತರಿಗೆ ನೀವು ಆ DPR ಅನ್ನ ಕೊಡೋದಕ್ಕೆ ಆಗೋದಿಲ್ವಾ? ತಗೊಳಪ್ಪ, ನನ್ನ ಹತ್ರ ಇದೆ, ನಿನ್ಗೇನ್ ಸಮಸ್ಯೆ ಇದೆ, ನಿನ್ಗೇನ್ ಡೌಟ್ ಇದೆ ನೋಡ್ಕೊ ಅಂತ ಕೊಡ್ಬೋದಲ್ಲ. DPR ನನ್ನ ಹತ್ರ ಇದೆ, ಪೇಪರ್ಗಳು ನನ್ನ ಹತ್ರ ಇದೆ, ನಾನೆಲ್ಲ ನೋಡಿದೀನಿ, ಎಲ್ಲ ಮಾಡಿದೀನಿ ಅಂತ ಹೇಳ್ತೀರಾ. DPR ಗಳು ಕೊಡ್ತಾ ಇಲ್ಲ, ಯಾರು RTI ಯಾಕೆ ನನ್ನ ಹತ್ರನೇ ಇದೆ, ಬರ್ಲಿಕ್ಕೆ ಕೊಡ್ತಿದ್ರಿ DPR? ಏನೋ ಬೋಗಸ್ಗಳು ಮಾತು, ಏನೋ ಉಡಾಫೆ ಮಾತು ಮಾತಾಡೋದಲ್ಲ, ಎಲ್ಲ ಕೊಡ್ತಾರೆ. RTI ಎಲ್ಲ ತಗೊಳ್ರಿ. RTI ಹಾಕ್ಬಿಟ್ಟು ತಗೊಳ್ಳೋದು ನಿಮ್ಮಿಂದ ಕಲಿಬೇಕಾ ಶಾಸಕರೇ? ಸರ್ಕಾರಿ ಕಚೇರಿಗಳು ಅಥವಾ ಸರ್ಕಾರಿ ಸ್ವತ್ತುಗಳು ಯಾರ ಡ್ಯಾಡಿಯ ಆಸ್ತಿಯೂ ಅಲ್ಲ. ಈಗ ನೀವು ಹಂಗಾರೆ ಅವತ್ತಿಂದ SR ವಿಶ್ವನಾಥ್ ಅವರ ಮಾತನ್ನ ಸ್ವಾಗತ ಮಾಡ್ತಾ ಇದ್ರಿ, ಈಗ ವಿರೋಧ ಮಾಡ್ತೀರಾ? 3ನೇ ಹಂತದ ಶುದ್ಧೀಕರಣ ಆಗ್ಲಿಲ್ಲ, 2ನೇ ಹಂತದಲ್ಲೇ ಮಾಡಿದ್ರು. ಅದನ್ನ ತಗೊಂಬಂದು ನೀವು ತಾಲೂಕಿನ ಜನಗಳಿಗೆ ಬಿಟ್ಬಿಡ್ತೀರಾ, ಕುಡಿಸ್ಬಿಡ್ತೀರಾ? ಇಲ್ಲ ಜನ ಸತ್ತೋದ್ರು ಪರವಾಗಿಲ್ವಾ? ನಿಮ್ಗೇನ್ ಸ್ವಾಮಿ, ನಿಮ್ಮ ರಾಜಕಾರಣ ಭವಿಷ್ಯ ಇರೋವರೆಗೂ ಇಲ್ಲಿ ನಿಂತಿರ್ತೀರಾ. ಜನ ನಿಮ್ಮನ್ನ ತಿರಸ್ಕರಿಸಿದ್ಮೇಲೆ ನೀವು ಬೇರೆ ಕ್ಷೇತ್ರ ನೋಡ್ಕೊಂತೀರಾ. ಇಲ್ಲಿನ ಜನ ಸಾಯ್ಬೇಕಲ್ಲ, ಅನುಭವಿಸ್ಬೇಕಲ್ಲ. ಹಿಂದಿನ ಶಾಸಕರು ಮಣ್ತಿನ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಜನ ಅವ್ರನ್ನ ತಿರಸ್ಕಾರ ಮಾಡಿ ನಿಮ್ಮನ್ನ ತಂದು ಅಧಿಕಾರಕ್ಕೆ ಕೂರಿಸಿರುವಂತದ್ದು. ಪಕ್ಕದ ಕ್ಷೇತ್ರದ ಜನ ಬೆಂಗಳೂರಿನ ಕಕ್ಕಸ್ ನೀರು, ಉಚ್ಚೆ ನೀರು, ಫ್ಯಾಕ್ಟ್ರಿಗಳ ಕೆಮಿಕಲ್ ನೀರನ್ನ ತಗೊಂಬಂದು ಕುಡಿದು ಸಾಯ್ಬೇಕು. ನೀವುಗಳೆಲ್ಲ ನಿಮ್ಮ ವರಿಷ್ಠ ರಾಜಕಾರಣಿಗಳೆಲ್ಲ ಅವ್ರ ತಾಲೂಕಿನ ಜನಗಳಿಗೆ ಹೇಮಾವತಿ, ಎತ್ತಿನ ಹೊಳೆ ಇಂಥ ನೀರುಗಳನ್ನ ಕೊಡಬೇಕು. ನಮಸ್ಕಾರ ಸ್ನೇಹಿತರೆ, ಎದೆಗಾರಿಕೆಯ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನ ಹೇಳ್ತೇನೆ. ವೀಕ್ಷಕರೇ, ತಾವೆಲ್ಲ ಸಾಕಷ್ಟು ದಿನಗಳಿಂದ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೋತೀನಿ. ವೃಷಭಾವತಿಯ ವಿರೋಧದ ಒಂದು ಹೋರಾಟ ನೆಲಮಂಗಲ ತಾಲೂಕಿನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಆಗ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಪ್ರತಿಷ್ಠಿತ ಮಾಧ್ಯಮಗಳಲ್ಲಾಗಿರ್ಬೋದು ನಿರಂತರವಾದಂತಹ ಸುದ್ದಿ ಬಿತ್ತಾರಗಳು ಆಗ್ತಾನೆ ಇದ್ದಾವೆ. ಪರ ವಿರೋಧದ ಚರ್ಚೆಗಳು ಸಹ ನಡೀತಾ ಇದ್ದಾವೆ. ವೃಷಭಾವತಿಯ ನೀರು ನಮ್ಮ ತಾಲೂಕಿನ ಕೆರೆಗಳಿಗೆ ಬೇಡ ಅನ್ನುವಂತಹ ಕೂಗು ಈಗಾಗಲೇ ಬಹುದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು. ಅದರ ಸಲುವಾಗಿ ನೆಲಮಂಗಲ ತಾಲೂಕು ಕಚೇರಿನಲ್ಲಿ ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೆಲಮಂಗಲ ಶಾಸಕರಿಗೆ ವೃಷಭಾವತಿ ಕೊಳಚೆ ನೀರಿನ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷರಾದಂಥವರು ಹಾಗೂ ಪದಾಧಿಕಾರಿಗಳು ಒಂದು ಮನವಿ ಪತ್ರವನ್ನ ಕೊಡ್ತಾರೆ. ದಯವಿಟ್ಟು ಈ ಒಂದು ಯೋಜನೆಯನ್ನ ತಾವು ಕೈ ಬಿಡಬೇಕು. ವೃಷಭಾವತಿಯ ಕೊಳಚೆ ನೀರು, ವಿಷಪೂರಿತ ನೀರನ್ನ ನಮ್ಮ ನೆಲಮಂಗಲ ತಾಲೂಕಿನ ಕೆರೆಗಳಿಗೆ ತುಂಬಿಸುವಂತ ಕೆಲಸ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಸಹ ಕೊಡ್ತಾರೆ. ಆ ಮನವಿ ಪತ್ರಕ್ಕೆ ಶಾಸಕರು ಒಂದು ಸಮಜಾಯಿಷಿಯನ್ನ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ವೃಷಭಾವತಿ ಯೋಜನೆ ನಾನು ತಂದಿದ್ದಲ್ಲ ಅಥವಾ ನಮ್ಮ ಸರ್ಕಾರ ತಂದಿದ್ದಲ್ಲ. ಈ ಒಂದು ಯೋಜನೆಯನ್ನ ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ಬಸವರಾಜು ಬೊಮ್ಮಾಯಿ ಅವರ ಆ ಒಂದು ಕಾಲದಲ್ಲಿ ಇದು ಅಂಗೀಕಾರ ಆಗಿರುವಂಥದ್ದು. ನೆಲಮಂಗಲ ಕೆರೆಗಳಿಗೆ ನೀರು ತುಂಬಿಸಿ ಅಂತ ಹೇಳ್ಬಿಟ್ಟು ನಾನು ಒಂದೇ ಒಂದು ಕೆರೆ ಹೆಸರನ್ನು ಸಹ ನಾನು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿಲ್ಲ. ಈ ಹಿಂದೆ ಇದ್ದಂತಹ ಶಾಸಕರು ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಕೊಟ್ಟಂತಹ ಒಂದು ಕೆರೆಗಳ ಪಟ್ಟಿ ಅದು. ಅವರು ಕೊಟ್ಟಂತಹ ಪಟ್ಟಿ ಈ ಹಿಂದೆ ಇದ್ದಂತಹ ಸರ್ಕಾರದ ಒಂದು ಯೋಜನೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ, ಇದರಲ್ಲಿ ನಮ್ಮದು ಯಾವುದೇ ಪಾತ್ರ ಇಲ್ಲ ಅನ್ನುವಂತಹ ಸಮಜಾಯಿಷಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ವಿಡಿಯೋವನ್ನ ಮಾಡುವಂತಹ ಸಂದರ್ಭದಲ್ಲಿ ಶಾಸಕರು ಅದನ್ನ ತಡೆ ಹಿಡಿಯುವಂತ ಕೆಲಸಕ್ಕೆ ಮುಂದಾಗ್ತಾರೆ. ವಿಡಿಯೋಗಳನ್ನ ಮಾಡಬೇಡಿ, ಕ್ಯಾಮ್ರಾಗಳನ್ನ ಕೆಳಗಡೆ ಇಳಿಸಿ ಅಂತ ಹೇಳ್ತಾರೆ. ಆದರೂ ಸಹ ವಿಡಿಯೋ ಮಾಡುವಂತವ್ರು ವಿಡಿಯೋ ಮಾಡ್ತಾನೆ ಇರ್ತಾರೆ. ತದನಂತರ ನೆಲಮಂಗಲ ಶಾಸಕರು ತಹಸೀಲ್ದಾರು, ನೆಲಮಂಗಲ ದಂಡಾಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ಕೆಲವು ಮಾಧ್ಯಮ ಮಿತ್ರರಿಗೆ ಈ ಸಭೆ ಸಮಾರಂಭಗಳಿಗೆ, ಸರ್ಕಾರಿ ಕಾರ್ಯಗಳಿಗೆ ಕರಿಬೇಡಿ, ಸೇರಿಸಬೇಡಿ ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟವಾದಂತಹ ಉತ್ತರವನ್ನ ಕೊಡಕ್ಕೆ ಬಯಸ್ತೀನಿ. ಮಾನ್ಯ ಶಾಸಕರೇ ಹಾಗೂ ತಾಲೂಕಿನ ದಂಡಾಧಿಕಾರಿಗಳೇ, ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋಗಳನ್ನ ಮಾಡಬಾರದು ಅನ್ನುವಂತಹ ಯಾವುದೇ ರೀತಿಯಾದಂತಹ ಕಾನೂನು ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಸಹ ಇದೆ, ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋಗಳನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು. ಹಾಗಾಗಿ ಸರ್ಕಾರಿ ಕಚೇರಿಗಳು ಅಥವಾ ಸರ್ಕಾರಿ ಸ್ವತ್ತುಗಳು ಯಾರ ಡ್ಯಾಡಿಯ ಆಸ್ತಿಯೂ ಅಲ್ಲ. ಇದು ನಿಮ್ಮ ಡ್ಯಾಡಿಯ ಆಸ್ತಿ ಆಗಿದ್ರೆ ನಾವು ಅತಿಕ್ರಮ ಪ್ರವೇಶ ನಿಷೇಧ ಅಂತ ಬೋರ್ಡ್ ಹಾಕಿ. ಸರ್ಕಾರಿ ಕಚೇರಿಗಳಿಗೆ ಬರುವಂತದ್ದು, ಎಸ್ಪೆಷಲಿ ಮಾಧ್ಯಮ ಮಿತ್ರರು ಸರ್ಕಾರಿ ಕಚೇರಿಗಳಿಗೆ ಬರುವಂತದ್ದು, ಸರ್ಕಾರಿ ಕಚೇರಿಗಳಲ್ಲಿ ಚಿತ್ರೀಕರಣ ಮಾಡುವಂತದ್ದು ತಡೆಯುವ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದಾರೆ? ಅದು ನಿಮ್ಮ ಹಕ್ಕಲ್ಲ.
ಅದು ನಮ್ಮ ಹಕ್ಕು. ನಾವು ವಿಡಿಯೋಗಳನ್ನ ಮಾಡಬೇಕು ಮಾಡಬಾರ್ದು ಅನ್ನೋದು ನಮಗೆ ಸೇರಿದ್ದು. ನಿಮ್ಮ ಡೈರೆಕ್ಷನ್ ಮೇಲ್ಗಡೆ ಕೆಲಸ ಮಾಡುವಂತ ಅನಿವಾರ್ಯತೆ ಇವತ್ತು ಮಾಧ್ಯಮದವರಿಗೆ ಇಲ್ಲ. ಬಿಜೆಪಿ ಸರ್ಕಾರದ ಒಂದು ಯೋಜನೆ ಅಂತ ತಾವು ಹೇಳ್ತಾ ಇದ್ದೀರಾ. ಈ ಮುಂಚೆ ತಾವೇ ಹೇಳಿದ್ದೀರಾ ಇದು ನಾನು ತಂದಂತಹ ಯೋಜನೆ, ನೆಲಮಂಗಲಕ್ಕೆ ಕೆರೆಗಳಿಗೆ ನೀರು ಬಂದ್ರೆ ರೈತರು ಬೆಳವಣಿಗೆ ಆಗ್ತಾರೆ, ರೈತರ ಜೀವನ ಬಹಳ ಚೆನ್ನಾಗಿರುತ್ತೆ, ನೀರಾವರಿ ಜಾಸ್ತಿ ಆದ್ರೆ ಕೃಷಿ ಭೂಮಿಗಳಿಗೆ ನೀರು ಬಂದ್ರೆ ರೈತರು ಬಹಳ ಖುಷಿಯಿಂದ ಇರ್ತಾರೆ, ಅಂತರ್ಜಲ ವೃದ್ಧಿ ಆಗುತ್ತೆ, ನಾನು ಇಷ್ಟೂ ಕೆರೆಗಳಿಗೆ ನೀರು ತರುವಂತಹ ಸಾಹಸವನ್ನ ಮಾಡಿದ್ದೀನಿ, ಇದು ನಮ್ಮ ಸರ್ಕಾರದ ಯೋಜನೆ ಅಂತ ಘಂಟಾಘೋಷವಾಗಿ ತಾವು ವೇದಿಕೆಗಳಲ್ಲಿ ಮಾತಾಡಿರೋ ವಿಡಿಯೋಗಳು ಸಾಕಷ್ಟು ಇವೆ, ತಾವು ಮತ್ತೆ ನೋಡ್ಬೋದು. ಇವತ್ತು ಆ ಯೋಜನೆಗೆ ವಿರೋಧ ಆಗ್ತಾ ಇದೆ, ಜನಾಕ್ರೋಶ ಜಾಸ್ತಿ ಆಗ್ತಾ ಇದೆ. ಪೈಪ್ಲೈನ್ ನ ಅಳವಡಿಸುವಂತ ಸಂದರ್ಭಗಳಲ್ಲಿ ಭೂಮಿಯ ವಿಚಾರದಲ್ಲಿ ತಡೆ ಆಗ್ತಿರುವಂತದ್ದಾಗಿರ್ಬೋದು, ವಿರೋಧ ಆಗ್ತಿರುವಂತದ್ದಾಗಿರ್ಬೋದು. ಕೆಲವರು ಹೇಳ್ತಾ ಇದ್ರು ವೃಷಭಾವತಿ ಯೋಜನೆಗೆ ನಾನು ನನ್ನ ಭೂಮಿಯಲ್ಲಿ ಜಾಗ ಕೊಡೋದಿಲ್ಲ, ಬೇರೆ ಏನೇ ತಂದ್ರೂ ಸಹ ನಾನು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನು ಒಪ್ಕೋತೀನಿ, ಈ ವಿಚಾರದಲ್ಲಿ ನನ್ನ ಒಪ್ಪಿಗೆ ಇರೋದಿಲ್ಲ, ನನ್ನ ಭೂಮಿನಲ್ಲಿ ನನ್ನ ಅನುಮತಿ ಇರೋದೇ ನಾನು ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅನ್ನುವಂಥ ತಡೆಯನ್ನ ಹಿಡಿದಿದ್ರು. ಇಂಥ ಹಲವಾರು ವಿರೋಧಗಳು ಸಹ ತಾಲೂಕಿನಲ್ಲಿ ವೃಷಭಾವತಿಯ ಈ ಒಂದು ಯೋಜನೆಯನ್ನ ತಡೆಯುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಆದ್ರೆ ಶಾಸಕರು ಮಾತ್ರ ನಾನು ತಂದೆ ತರ್ತೀನಿ ಮಾಡೇ ಮಾಡ್ತೀನಿ ಅನ್ನುವಂತ ಹಠವನ್ನ ಹಿಡಿದಿದ್ದಾರೆ. ಸುಧಾಕರ್ ಅವರು ಹೇಳಿಕೆ ಏನ್ ಕೊಟ್ಟಿದ್ದಾರೆ, ಅಂದಿನ ಸಮಯದಲ್ಲಿ ನೀರಾವರಿ ಸಚಿವರು ಯಾರಾಗಿದ್ರು, ರಮೇಶ್ ಕುಮಾರ್ ಅವರು ನೀರು ಒಳ್ಳೇದು ಅಂತ ಹೇಳಿದ್ರು, ಶಾಸಕರಾದಂತಹ SR ವಿಶ್ವನಾಥ್ ಅವರು ಸಹ ಒಳ್ಳೆ ನೀರು ಅಂತ ಹೇಳ್ತಾ ಇದ್ದಾರೆ ಅಂತ ಸಮರ್ಥನೆ ಮಾಡ್ಕೊತಾ ಇದ್ದೀರಾ. ಆ ಸಂದರ್ಭದಲ್ಲಿ ಧೀರಜ್ ಮುನ್ರಾಜು ಅವರು, ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರು ಧೀರಜ್ ಮುನ್ರಾಜು ಅವರು ವೃಷಭಾವತಿ ನೀರು ನನಗೆ ಬೇಡ, ನನಗೆ ದಯವಿಟ್ಟು ಈ ಯೋಜನೆ ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ತಡೆ ಹಿಡಿದಿದ್ದಾರೆ. ಯಾರು ಧೀರಜ್ ಮುನ್ರಾಜು ಅವರು? ಯಾರು? ಬಿಜೆಪಿ ಪಕ್ಷದ ಶಾಸಕರು. ಅವ್ರದೇ ಯೋಜನೆಯನ್ನ, ನೀವ್ ಹೇಳೋ ಪ್ರಕಾರ ಅವ್ರದೇ ಯೋಜನೆಯನ್ನ ಅವ್ರದೇ ಶಾಸಕರು ತಡೆ ಹಿಡಿತಾರೆ ಅಂತಂದ್ರೆ ನೀವು ವಿರೋಧ ಪಕ್ಷದ ಶಾಸಕರಾಗಿ ಆ ಯೋಜನೆಯನ್ನ ಹೇಗೆ ಸ್ವಾಗತವನ್ನ ಮಾಡ್ತಾ ಇದ್ದೀರಾ? ತಾವ್ ಹೇಳ್ತೀರಾ ನನಗೆ ಈ ವಿಚಾರವಾಗಿ ಏನೂ ಗೊತ್ತಿಲ್ಲ, ಅಂತರ್ಜಲ ವೃದ್ಧಿ ಆದ್ರೆ ರೈತರಿಗೆ ಒಳ್ಳೇದಾಗ್ತದೆ, ಭೂಮಿಯಲ್ಲಿ ನೀರು ಅಂತರ್ಜಲ ಜಾಸ್ತಿ ಆದ್ರೆ ತುಂಬಾ ಈಸಿಯಾಗಿ ನೀರು ಸಿಗುತ್ತೆ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋದು ಬಿಟ್ಟರೆ ನನ್ಗೆ ಏನು ಗೊತ್ತಿಲ್ಲ, ಅದು ಸರಿಯಲ್ಲ, ತಪ್ಪು ವಿಷ ಅನ್ನೋದಾದ್ರೆ ಇದು ಸಾಬೀತುಪಡಿಸಿ ಅಂತ ಅಂದ್ಬಿಟ್ಟು ಹೇಳ್ತೀರಾ. ಇದಕ್ಕೆ ಮುಂಚೆ ಹೇಳಿದಂತ ಮಾತುಗಳು ಏನು? ಇವ್ರೇನ್ ಅಜ್ಞಾನಿಗಳ, ಇವ್ರೇನ್ ವಿಜ್ಞಾನಿಗಳ, ಇವ್ರ ಅಂತೆಲ್ಲ ಮಾತಾಡಿದ್ರಲ್ಲ, ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡ್ರಲ್ಲ. ನನ್ಗೆಲ್ಲಾ ಗೊತ್ತಿದೆ, ನಾನು ಎಲ್ಲಾರು ತಾವು ಚರ್ಚೆ ಮಾಡಿದ್ದೀನಿ, ಇದ್ರ ಮಾಹಿತಿಯನ್ನ ಕಲೆ ಹಾಕಿದ್ದೀನಿ, ಇದು ನೀರು ಹಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ದೊಡ್ಡ ವೇದಾವಿ ತರ ಮಾತಾಡಿದ್ರಲ್ಲ, ಆ ಮಾತುಗಳು ಏನಾದ್ರು ಇವತ್ತು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತೀರಾ. ನನಗೆ ಗೊತ್ತಿರೋದು ಮಾತ್ರ ವೃಷಭಾವತಿ ನೀರು ಈ ನೆಲಮಂಗಲ ತಾಲೂಕಿಗೆ ಬಂದ್ರೆ ಕೆರೆಗಳು ತುಂಬಿದ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ, ರೈತರಿಗೆ ಒಳ್ಳೇದಾಗುತ್ತೆ, ನನ್ಗೆ ಅಷ್ಟೇ ಗೊತ್ತಿರೋದು ಅಂತ ಹೇಳ್ತೀರಾ. ನಿಮ್ಮ ಯಾವ ಮಾತನ್ನ ನಾವು ನಂಬಬೇಕು? ಧೀರಜ್ ಮುನ್ರಾಜು ಅವರು ಅದನ್ನ ಬೇಡ ಅಂತ ಹೇಳಿದ್ದಾರೆ, ಅವ್ರು ತಗೋತಾ ಇಲ್ಲ, ನೀವು ಅದಕ್ಕೆ ವಿರೋಧ ಮಾಡಿ ಶಾಸಕರೇ ಅಂತ ಹೇಳಿದ್ರೆ ಧೀರಜ್ ಮುನ್ರಾಜು ಅವ್ರಿಗೂ ನನಗೂ ಗೊತ್ತಿಲ್ಲ, ಅದು ಅವರ ಒಂದು ಕ್ಷೇತ್ರದ ಸಮಸ್ಯೆ, ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳ್ತೀರಾ. ಮತ್ತೆ ವಿಶ್ವನಾಥ್ ಅವ್ರನ್ನ ತೋರಿಸ್ತೀರಾ, ವಿಶ್ವನಾಥ್ ಅವರು ಅದನ್ನ ಸ್ವಾಗತ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೀವು ಯಾವ ಯೋಜನೆಯನ್ನ ತರ್ತಾ ಇದ್ದೀರಾ ಆ ಯೋಜನೆ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ ಅವ್ರ ಮಾತನ್ನ ಸ್ವಾಗತ ಮಾಡ್ತೀರಾ, ಆ ಯೋಜನೆಯನ್ನ ವಿರೋಧ ಮಾಡೋರು ನನಗ್ ಗೊತ್ತಿಲ್ಲ, ಅವ್ರ ಕ್ಷೇತ್ರದೇನೋ ನಮ್ಮ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳ್ತೀರಾ. ಇದು ಯಾವ ಮಾತು ಸ್ವಾಮಿ? ಇನ್ನು ಮುಂದುವರಿದ ಭಾಗ, ಶ್ರೀನಿವಾಸ ಮೂರ್ತಿ ಅವರು ತಂದಂತಹ ಯೋಜನೆ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಆಗಿರುವಂತಹ ಯೋಜನೆ, ಇದು ನಾನು ಮುಂದುವರಿಸ್ತಾ ಇದ್ದೀನಿ, ನೀವು ಅವ್ರನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನೊಬ್ಬ ನೆಲಮಂಗಲದ ಪ್ರಜ್ಞಾವಂತ ನಾಗರಿಕನಾಗಿ ನನಗೂ ಜವಾಬ್ದಾರಿ ಇದೆ. ನನ್ನ ವೈಯಕ್ತಿಕವಾಗಿ ನಾನು ನಿಮ್ಮನ್ನ ಈ ಒಂದು ವಿಡಿಯೋ ಮುಖಾಂತರ ಪ್ರಶ್ನೆಗಳನ್ನ ಮಾಡ್ತಾ ಇರುವಂತದ್ದು ನೆಲಮಂಗಲ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ. ಅರಿವು ಅನ್ನೋದು ತಕ್ಷಣಕ್ಕೆ ಬರುವಂತದ್ದಲ್ಲ, ಅದರಿಂದ ಆಗುವಂತಹ ಅನಾಹುತಗಳು, ಲಾಭ ಅಥವಾ ನಷ್ಟಗಳು, ಸಾಧಕ ಬಾಧಕಗಳನ್ನ ತಿಳ್ಕೊಬೇಕಾಗುತ್ತೆ. ಅವತ್ತು ಸುಧಾಕರ್ ಅವರು ಮಾತಾಡಿರ್ಬಹುದು, ಇಲ್ಲ ಅಂತ ಹೇಳ್ತಿಲ್ಲ, ರಮೇಶ್ ಕುಮಾರ್ ಅವರು ಮಾತಾಡಿದ್ದಾರೆ, ಸಾಕಷ್ಟು ರಾಜಕಾರಣಿಗಳು ಮಾತಾಡಿದ್ದಾರೆ. ಆದರೆ ಈ ಹಿಂದೆ ಯಾರೆಲ್ಲ ಈ ಕೊಳಚೆ ನೀರಿನ ವಿಚಾರವಾಗಿ ಬ್ಯಾಟನ್ನ ಬೀಸಿದ್ರು ಇವತ್ತು ಅವರೇ ವಿರೋಧವನ್ನ ಮಾಡ್ತಾ ಇರುತ್ತದೆ. ಕಾರಣ ಅಷ್ಟೇ, HN ವ್ಯಾಲಿ, KC ವ್ಯಾಲಿ ಅಂತಹ ಯೋಜನೆಯ ನೀರು ಜನಗಳಿಗೆ ತಲುಪಿರಲಿಲ್ಲ. ಅವ್ರಿಗೂ ಸಹ ಎಲ್ಲೋ ಕಡೆ ಒಂದು ಅಂಧವಿಶ್ವಾಸ ಇತ್ತು, ಈ ನೀರು ನಮ್ಮ ತಾಲೂಕಿಗೆ ಅಥವಾ ನಮ್ಮ ಕ್ಷೇತ್ರದ ಜನಗಳಿಗೆ ಮುಟ್ಟಿದ್ರೆ ಇಲ್ಲಿ ಸಮಸ್ಯೆಗಳು ಸಾಕಷ್ಟು ಬಗೆಹರಿತವೆ, ರೈತಾಪಿ ವರ್ಗ
ಎದ್ದೇಳುತ್ತೆ ಮೇಲೆ ಕೃಷಿಕರಿಗೆ ಒಂದು ಜೀವನ ಕಟ್ಕೊಳ್ಳಕ್ಕೆ ಒಂದು ದಾರಿ ಆಗುತ್ತೆ ಅನ್ನುವಂತ ಸಾಕಷ್ಟು ಯೋಚನೆಗಳಿಂದ ಮಾಡಿದ್ರು. ಆ ಸಂದರ್ಭದಲ್ಲೂ ಸಹ ಸಾಕಷ್ಟು ವಿರೋಧಗಳು ಸಹ ವ್ಯಕ್ತವಾಗಿದ್ವು. ಆದ್ರೆ ಅದಕ್ಕೆ ಯಾವುದಕ್ಕೂ ಕಿವಿಯನ್ನ ಕೊಟ್ಟಿರಲಿಲ್ಲ. ಯಾವಾಗ KC ವ್ಯಾಲಿ ಮತ್ತೆ HN ವ್ಯಾಲಿ ಅಂತಹ ಕಲುಷಿತ ನೀರು ಜನಗಳಿಗೆ ತಲುಪ್ತು, ಅದರಿಂದ ಎಷ್ಟು ಕಾಯಿಲೆಗಳು ಬಂದವು, ಎಷ್ಟು ಸಮಸ್ಯೆಗಳು ಆದವು. ಅಲ್ಲಿ ಆ ನೀರಿಂದ ಬೆಳೆಯುವಂತಹ ಬೆಳೆಗಳಿಗೆ ಇವತ್ತು ಮಾರ್ಕೆಟ್ ಅಲ್ಲಿ ಕವಡೆ ಕಾಸಿನ ಕಿಮ್ಮತ್ತು ಇಲ್ದಂಗಾಯ್ತು. ಆಗ ಅರಿವಾಯಿತು ಅಲ್ಲಿನ ರಾಜಕಾರಣಿಗಳಿಗೆ ನಾವು ಎಂತ ದೊಡ್ಡ ಪಾಪವನ್ನ ಇವತ್ತು ನಮ್ಮ ಕ್ಷೇತ್ರದ ಜನಗಳಿಗೆ ತಂದು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಅವರು ಮಾಡಿದಂತಹ ತಪ್ಪುಗಳನ್ನ ಬೇರೆ ಕ್ಷೇತ್ರದ ಶಾಸಕರು ಮಾಡಬೇಡಿ, ಆ ನೀರನ್ನ ಬರ್ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಅರಿವನ್ನ ಮೂಡಿಸೋಕೋಸ್ಕರ ಇವತ್ತು ಅದೇ ವ್ಯಕ್ತಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋಂಥದ್ದು. SR ವಿಶ್ವನಾಥ್ ಅವ್ರ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. SR ವಿಶ್ವನಾಥ್ ಅವರು ಮೊನ್ನೆ ಅಷ್ಟೇ ಒಂದು ಹೇಳಿಕೆಯಲ್ಲಿ ಏನಂತ ಹೇಳಿದ್ದಾರೆ, ಟರ್ಶರಿ ಟ್ರೀಟ್ಮೆಂಟ್ ಅನ್ನ ಮಾಡಿಕೊಟ್ರೆ ಕೊಡಿ, ಇಲ್ಲ ಅಂತ ಅಂದ್ರೆ ಬೇಡ, ಅದು ಸೆಕೆಂಡರಿ ಟ್ರೀಟ್ಮೆಂಟ್ ಆಗಿರುವಂತ ನೀರು ಸರಿ ಇಲ್ಲ ಅನ್ನೋದನ್ನ ಅವರು ಈಗಲೂ ಹೇಳ್ತಾ ಇರೋಂಥದ್ದು. ಈಗ ನೀವು ಹಂಗಾರೆ ಅವತ್ತಿಂದ SR ವಿಶ್ವನಾಥ್ ಅವರ ಮಾತನ್ನ ಸ್ವಾಗತ ಮಾಡ್ತಾ ಇದ್ರಿ, ಈಗ ವಿರೋಧ ಮಾಡ್ತೀರಾ? ಆಗುತ್ತಾ? ಇಲ್ಲ. ತಾವು ಹೇಳಿದ್ರಿ 3ನೇ ಹಂತದ ಶುದ್ಧೀಕರಣ ಮಾಡಿ ಅಂತ, ನಾನು ಅದಕ್ಕೆ ಒತ್ತಾಯವನ್ನ ಮಾಡ್ತೀವಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು 3ನೇ ಹಂತದ ಶುದ್ಧೀಕರಣ ಆಗ್ಲಿಲ್ಲ, 2ನೇ ಹಂತದಲ್ಲೇ ಮಾಡಿದ್ರು. ಅದನ್ನ ತಗೊಂಬಂದು ನೀವು ತಾಲೂಕಿನ ಜನಗಳಿಗೆ ಬಿಟ್ಬಿಡ್ತೀರಾ, ಕುಡಿಸ್ಬಿಡ್ತೀರಾ? ಇಲ್ಲ ಜನ ಸತ್ತೋದ್ರು ಪರವಾಗಿಲ್ವಾ? ನಿಮ್ಗೇನ್ ಸ್ವಾಮಿ, ನಿಮ್ಮ ರಾಜಕಾರಣ ಭವಿಷ್ಯ ಇರೋರು ಇಲ್ಲಿ ನಿಂತಿರ್ತೀರಾ, ಜನ ನಿಮ್ಮನ್ನ ತಿರಸ್ಕರಿಸಿದ್ಮೇಲೆ ನೀವು ಬೇರೆ ಕ್ಷೇತ್ರ ನೋಡ್ಕೊಂತೀರಾ. ಇಲ್ಲಿನ ಜನ ಸಾಯ್ಬೇಕಲ್ಲ, ಅನುಭವಿಸ್ಬೇಕಲ್ಲ, ಆ ನೀರನ್ನ ಕುಡಿದು ಕಾಯಿಲೆ ಕಸಾಲೆಗಳಿಂದ ಇವತ್ತು ಬಳಲ್ಬೇಕಲ್ಲ. ನೆಲಮಂಗಲ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾವು ಒಂದ್ಸತಿ ಭೇಟಿ ಕೊಟ್ಟು ನೋಡಿ, ಅಲ್ಲಿನ ಒಂದು ಲೆಜ್ಜರ್ ಬುಕ್ ಏನು ಅದು ಅಡ್ಮಿಷನ್ ಮಾಡ್ಕೋತಾರಲ್ಲ ಪೇಷಂಟ್ಗಳನ್ನ, ಅದನ್ನ ನೋಡಿ ಚೆಕ್ ಮಾಡಿ ಎಷ್ಟು ಜನ ಕಾಯಿಲೆಗಳು, ಯಾವ್ಯಾವ ರೀತಿಯ ಕಾಯಿಲೆಗಳು ಬರ್ತಾ ಇದಾವೆ, ಅತಿ ಹೆಚ್ಚು ಅದ್ರಲ್ಲಿ ಬರುವಂತಹ ಕಾಯಿಲೆಗಳು ಯಾವುದು ಅಂತ ಹೇಳ್ಬಿಟ್ಟು, ಅತಿ ಹೆಚ್ಚು ಬರ್ತಿರುವಂತಹ ಕಾಯಿಲೆಗಳು ನೀರಿನ ಅಂಶದಿಂದ. ಇವತ್ತು ನಮಗೆ ವೃಷಭಾವತಿ ನೀರು ಬಂದಿಲ್ಲ, ಇರೋ ನೀರನ್ನ ನಾವು ಶುದ್ಧೀಕರಣ ಮಾಡಿಕೊಂಡು ಪ್ಯೂರಿಫೈ ಹಾಕೊಂಡು ಅಥವಾ ಬಿಸ್ಲೇರಿ ಏನೋ ಮತ್ತೊಂದು ಏನೋ ಮಾಡ್ಕೊಂಡು ಕುಡಿತಾ ಇದೀವಿ. ಆ ನೀರಿಂದ ಬರ್ತಿರುವಂತಹ ಕಾಯಿಲೆಗಳನ್ನೇ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀರಿಂದ ಸಾಕಷ್ಟು ಸಮಸ್ಯೆಗಳು, ವೈರಲ್ ಫೀವರ್ ಅಂತ ಕಾಯಿಲೆಗಳು, ಟೈಫಾಯ್ಡ್ ಅಂತ ಕಾಯಿಲೆಗಳು, ಡೆಂಗ್ಯೂ, ಮಲೇರಿಯಾ ಇಂಥ ಸಾಕಷ್ಟು ವಿಚಾರಗಳಿಂದ ಬರ್ತಾ ಇರುವಂತಹ ಕಾಯಿಲೆಗಳು ಇವತ್ತು ನೆಲಮಂಗಲ ತಾಲೂಕಿನಾದ್ಯಂತ ತಾಂಡವಾಡ್ತಾ ಇದೆ. ಯಾವ ಕಾರಣ? ನೀರು ಕಾರಣ. ನೀರಿಂದ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದಾವೆ. ವೃಷಭಾವತಿ ಬಂದಿಲ್ಲ, ಬಂದ ಮೇಲೆ ಇನ್ನೆಂತ ಕಾಯಿಲೆಗಳು ಬರ್ತಾವೋ. ಸರ್ಕಾರಿ ಆಸ್ಪತ್ರೆನಲ್ಲಿ ಕೇಳಿ, ವೈದ್ಯರಿಗೆ ಹೇಳ್ತಾರೆ ಬರ್ತಿರುವಂತಹ ಈ ಮೈನರ್ ಕಾಯಿಲೆಗಳು ಯಾವ್ದ್ರಿಂದ ಬರ್ತದೆ, ಬಿಕಾಸ್ ಆಫ್ ವಾಟರ್ ಇಂದ ಬರ್ತಾ ಇರುವಂತಹ ಸಮಸ್ಯೆಗಳು ಇವು. ಈ ನೀರಿಂದನೇ ಇಷ್ಟು ಸಮಸ್ಯೆ ಅಂದ್ರೆ ಮುಂದೆ ಬರುವಂತಹ ವೃಷಭಾವತಿ ನೀರಿಂದ ಏನೆಲ್ಲ ಸಮಸ್ಯೆಗಳು ಬರಬಹುದು ಅನ್ನೋದ ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಇನ್ನ ಹಿಂದಿನ ಶಾಸಕರ ಬಗ್ಗೆ ಮಾತಾಡ್ತೀರಾ. ಹಿಂದಿನ ಶಾಸಕರು ಮಣ್ತಿನ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಜನ ಅವ್ರನ್ನ ತಿರಸ್ಕಾರ ಮಾಡಿ ನಿಮ್ಮನ್ನ ತಂದು ಅಧಿಕಾರಕ್ಕೆ ಕೂರಿಸಿರುವಂತದ್ದು. ಅವ್ರು ಮಣ್ತಿನ ಕೆಲಸ ಮಾಡಿದ್ರು ಅಂತ ನೀವು ಯಾಕೆ ಅದನ್ನೇ ಮಾಡ್ತೀರಾ? ತಮ್ಮನ್ನ ತಾವೇ ಹೇಳ್ಕೊತೀರಲ್ವಾ, ನೀವು ಬುದ್ಧಿವಂತರಿದ್ದೀರಾ, ಬೇರೆಯವರೆಲ್ಲ ದಡ್ರು, ಅವಿಜ್ಞಾನಿಗಳು, ತಾವು ಮಾತ್ರ ವಿಜ್ಞಾನಿಗಳು ಅಂತ ಹೇಳ್ಕೊತೀರಲ್ವಾ? ತಮ್ಮ ಬುದ್ಧಿಗೆ, ತಮ್ಮ ವಿವೇಚನೆಗೆ ಎಲ್ಲೂ ಸಹ ಗೊತ್ತಾಗ್ಲಿಲ್ವಾ ಈ ನೀರು ಬರ್ತಾ ಇರೋದು? ಎಷ್ಟು ಜನ ವಿರೋಧ ಮಾಡ್ತಾ ಇದಾರೆ, ಇದು ಬೇಡ ಅಂತ ಹೇಳ್ತಾ ಇದಾರೆ. ಜನಗಳು ಧಿಕ್ಕರಿಸಿ ನಾನು ಈ ಯೋಜನೆಯನ್ನ ತಗೊಂಡೋದ್ರೆ ನನ್ನ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನೋದು ನಿಮ್ಗೆ ಚಿಂತೆ ಇಲ್ವಾ? ಎಂತೆಂಥ ರಾಜಕಾರಣಿಗಳು ನೆಲಮಂಗಲದಲ್ಲಿ ಹೋಗಿದ್ದಾರೆ ಗೊತ್ತಾ? ದಿವಂಗತ ಆಂಜನಮೂರ್ತಿ ಅವರು, ಅವ್ರದ್ದು ಅಪಾರವಾದಂತಹ ಕೊಡುಗೆ ಇದೆ ನೆಲಮಂಗಲಕ್ಕೆ. ದಿವಂಗತ ಶಂಕರ್ ನಾಯಕ್ ಅವರು, ಅವ್ರದ್ದು ಅಪಾರವಾದಂತಹ ಕೊಡುಗೆಗಳು ನೆಲಮಂಗಲ ತಾಲೂಕಿಗೆ. MV ನಾಗರಾಜು ಅವರು ಸಹ ಸಾಕಷ್ಟು ಕೊಡುಗೆಗಳನ್ನ ತಾಲೂಕಿಗೆ ಕೊಟ್ಟಿದ್ದಾರೆ. ಅಂತಂತ ವ್ಯಕ್ತಿಗಳನ್ನೇ ತಿರಸ್ಕಾರ ಮಾಡಿದಂತ ಈ ಒಂದು ಕ್ಷೇತ್ರದ ಜನ, ನೀವು ಈ ಕೊಳಚೆ ಕೆಟ್ಟು ಕಲುಷಿತ ಆಗಿರುವಂತಹ ವಿಷಪೂರಿತ ನೀರನ್ನ ತಗೊಂಬಂದು ನೆಲಮಂಗಲಕ್ಕೆ ಬಿಟ್ರೆ ಜನ ನಿಮ್ಮನ್ನ ಆಶೀರ್ವಾದ ಮಾಡ್ತಾರ? ನಿಮ್ಮನ್ನ ಒಪ್ತಾರ? ಜನ ಒಪ್ತಾರೋ ಬಿಡ್ತಾರೋ? ನೀವು ಗೆಲ್ತಿರೋ ಸೋಲ್ತಿರೋ ಅನುಭವಿಸ್ಕೊಂಡು ಸಾಯೋರು ಯಾರಿಲ್ಲಿ? ನಾವೇ. ನಾನು ಈ ನೆಲಮಂಗಲ ತಾಲೂಕಿನ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಈ ತಾಲೂಕಿನಲ್ಲಿ ನನ್ನ ಮಕ್ಕಳು, ನಾನು ಬದುಕಬೇಕು, ಬಾಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಚೆನ್ನಾಗಿರೋ ನೀರು ಬೇಕು. ನಿಮ್ಗೆ ಯಾರು ಇಲ್ಲಿ ನೀರಿನ ಸಮಸ್ಯೆ ಇದೆ, ನಮಗೆ ನೀರು ಬೇಕು, ನೀರು ತಂದ್ಕೊಡಿ, ನೀರಿನ ಯೋಜನೆ ತಗೊಂಬನ್ನಿ ಅಂತ ಯಾರು ಕೇಳಿಲ್ಲ. ನಿಮ್ಗೆ ಅಷ್ಟೊಂದು ತಾಲೂಕಿನ ಜನಗಳ ಮೇಲೆ ಪ್ರೀತಿ ಇದ್ರೆ ಕೊಡಿ, ಎತ್ತಿನ ಹೊಳೆ ಕೊಡಿ, ಹೇಮಾವತಿ ಕೊಡಿ. ನಿಮ್ಮ ವರಿಷ್ಠರು, ನಿಮ್ಮ ಗುರುಗಳು DK ಶಿವಕುಮಾರ್ ಅವ್ರಿಗೆ ತುಂಬಾ ಹತ್ತಿರವಾಗಿರುವಂತದಲ್ವಾ ವೃಷಭಾವತಿ, ಕೊಡಿ ಕನಕಪುರಕ್ಕೆ. ಯಾಕೆ ಅವ್ರಿಗೆ ಎತ್ತಿನ ಹೊಳೆ, ಹೇಮಾವತಿ ನೀರನ್ನ ತಗೊಂಡೋಗ್ತಾ ಇದ್ದಾರೆ? ಪಕ್ಕದ ಕ್ಷೇತ್ರದ ಜನ ಬೆಂಗಳೂರಿನ ಕಕ್ಕಸ್ ನೀರು, ಉಚ್ಚೆ ನೀರು, ಫ್ಯಾಕ್ಟ್ರಿಗಳ ಕೆಮಿಕಲ್ ನೀರನ್ನ ತಗೊಂಬಂದು ಕುಡಿದು ಸಾಯ್ಬೇಕು. ನೀವುಗಳೆಲ್ಲ, ನಿಮ್ಮ ವರಿಷ್ಠ ರಾಜಕಾರಣಿಗಳೆಲ್ಲ ಅವ್ರ ತಾಲೂಕಿನ ಜನಗಳಿಗೆ ಹೇಮಾವತಿ, ಎತ್ತಿನ ಹೊಳೆ ಇಂಥ ನೀರುಗಳನ್ನ ಕೊಡಬೇಕು. ಹತ್ರ ಇದೆಯಲ್ಲ ಸ್ವಾಮಿ, ವೃಷಭಾವತಿ DK ಶಿವಕುಮಾರ್ ಅವರ ಕ್ಷೇತ್ರಕ್ಕೆ ಹತ್ರವಾಗಿದೆಯಲ್ಲ, ತಗೊಳಕ್ ಹೇಳಿ. ತಮಿಳುನಾಡವರು
ನ್ಯಾಯಾಲಯದ ಮೊರೆ ಹೋಗಿ ಆ ನೀರನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಬೇಡ ಅಂತ ಹೇಳ್ತಿರೋ ನೀರನ್ನ ತಗೊಂಬಂದು ಇವತ್ತು ನೆಲಮಂಗಲ ತಾಲೂಕಿನ ಜನಗಳಿಗೆ ಕುಡಿಸ್ತೀವಿ ಅಂತ ಹೊರಟಿದಾರಲ್ಲ, ನಿಮ್ಗೆ ಇದಕ್ಕೆ ಜನ ಓಟ್ ಹಾಕಿದ್ರು. ವೀಕ್ಷಕರೇ, ನಾನು ಸಹ ಈ ಒಂದು ವೃಷಭಾವತಿ ಯೋಜನೆಯ ವಿರೋಧವನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದೀನಿ. ವೃಷಭಾವತಿಯ ನೀರು ಒಂದು ವೇಳೆ ಏನಾದ್ರೂ ನೆಲಮಂಗಲ ತಾಲೂಕಿನ ಕೆರೆಗಳಿಗೆ ಬಂದ್ರೆ ಅದು ಅಂತರ್ಜಲಕ್ಕೆ ಹೋಗಿ ಅಂತರ್ಜಲದಿಂದ ಮತ್ತೆ ವಾಪಸ್ಸು ಏನು ಬೆಳೆಗಳಿಗೆ ಬಂದು ನಾವು ತಿನ್ನುವಂತ ಆಹಾರಗಳಲ್ಲಿ ಸೇರ್ಕೊಂಡು ಕುಡಿಯುವಂತ ನೀರುಗಳಲ್ಲಿ ಸೇರ್ಕೊಂಡು ಅದರಿಂದ ಆಗುವಂತ ಅನಾಹುತಗಳು, ಸಮಸ್ಯೆಗಳು, ರೋಗಗಳನ್ನ ಅನುಭವಿಸಕ್ಕೆ ತಾವು ತಯಾರಾಗಿದ್ರೆ ಈ ನೀರನ್ನ ಸ್ವಾಗತ ಮಾಡ್ಕೊಳ್ಳಿ. ಅಥವಾ ನಾನು, ನನ್ನ ಮರಿಮಕ್ಳು, ನನ್ನ ಮೊಮ್ಮಕ್ಕಳು ಇಂತಹ ದೊಡ್ಡ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ವೃಷಭಾವತಿಯ ಹೆಸರಲ್ಲಿ, ಇದಕ್ಕೆ ಸಿಕ್ಕಾಕೋಬಾರ್ದು ಅನ್ನೋದಾದ್ರೆ ಏನು ವೃಷಭಾವತಿಯ ಒಂದು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಈ ಒಂದು ಹೋರಾಟವನ್ನ ಕೈಗೊಂಡಿದ್ದಾರೆ. ಪಕ್ಷಾತೀತವಾಗಿ ಯಾವುದೇ ಪಕ್ಷವನ್ನ ಇದರಲ್ಲಿ ತರಬೇಡಿ, ಇದರಲ್ಲಿ ಯಾವುದೇ ಪಕ್ಷ ಇಲ್ಲ, ಇದರಲ್ಲಿ ಎಲ್ಲಾ ರೀತಿಯ ಪಕ್ಷದವರು ಸೇರ್ಕೊಂಡು ಪಕ್ಷಾತೀತವಾಗಿ ತಾಲೂಕಿನ ಒಂದು ಹಿತದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ವಿರೋಧ ಮಾಡ್ತಾ ಇರುವಂತದ್ದು. ಈ ಒಂದು ವೃಷಭಾವತಿ ವಿರೋಧಿ ಹೋರಾಟದ ಸಮಿತಿ ಏನಿದೆ ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ತಾಲೂಕಿಗೆ ಬರುವಂತಹ ಬಹುದೊಡ್ಡ ಗಂಡಾಂತರವನ್ನ ತಡಿಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೀನಿ. ಶಾಸಕರು ಹೇಳಿದ್ರು ನ್ಯಾಯಾಲಯದ ಮೊರೆ ಹೋಗಿ ಸ್ಟೇ ತಗೊಂಬನ್ನಿ ಅಂತ, ಅದನ್ನೆಲ್ಲ ಮಾಡ್ಕೋತಾರೆ. ಅದನ್ನೆಲ್ಲ ಮಾಡ್ಕೊಳ್ಳುವಂತಹ ತಯಾರಿಗಳು ಈಗಾಗಲೇ ಆಗಿದ್ದಾವೆ. ಜನಸ್ಪಂದನ ಕಾರ್ಯಕ್ರಮವನ್ನು ಮುಗಿಸಿ ಶಾಸಕರು ಹೊರಬಂದಂತ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು DPR ವಿಚಾರವಾಗಿ, ಏನು ವೃಷಭಾವತಿಯ DPR ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದ್ರೆ DPR ಕಾಪಿ ನನ್ನ ಹತ್ರನೇ ಐತೆ ಅಂತಾರೆ. RTI ಹಾಕ್ಬಿಟ್ಟು ತಗೊಳ್ಳಿ ಅಂತಾರೆ. ಯಾಕೆ ನಿಮ್ಮ ತಾಲೂಕಿನ ಜನಗಳಿಗೆ ಅಥವಾ ಪತ್ರಕರ್ತರಿಗೆ ನೀವು ಆ DPR ಅನ್ನ ಕೊಡೋದಕ್ಕೆ ಆಗೋದಿಲ್ವಾ? ತಗೊಳಪ್ಪ, ನನ್ನ ಹತ್ರ ಇದೆ, ನಿನ್ಗೇನ್ ಸಮಸ್ಯೆ ಇದೆ, ನಿನ್ಗೇನ್ ಡೌಟ್ ಇದೆ ನೋಡ್ಕೊ ಅಂತ ಕೊಡ್ಬೋದಲ್ಲ. DPR ನನ್ನ ಹತ್ರ ಇದೆ, ಪೇಪರ್ಗಳು ನನ್ನ ಹತ್ರ ಇದೆ, ನಾನೆಲ್ಲ ನೋಡಿದೀನಿ, ಎಲ್ಲ ಮಾಡಿದೀನಿ ಅಂತ ಹೇಳ್ತೀರಾ. ಅಲ್ಲೋಗ್ಬಿಟ್ಟು RTI ಹಾಕಿ ಅಂತ ಹೇಳ್ತೀರಾ. ಅದಕ್ಕೆ ಡಿಪಿಆರ್ ಗಳು ಕೊಡ್ತಾ ಇಲ್ಲ ಅಂತ ಯಾರು DPR ಹೇಳ್ತಿದ್ದಾರೆ. ಕೊಡ್ತಾ ಇಲ್ಲ? ಯಾರು RTI ಯಾಕೆ ನನ್ನ ಹತ್ರನೇ ಇದೆ ಬರ್ಲಿಕ್ಕೆ ಕೊಡ್ತಿದ್ರಿ DPR? ಏನೋ ಬೋಗಸ್ಗಳು ಮಾತು, ಏನೋ ಉಡಾಫೆ ಮಾತು ಮಾತಾಡೋದಲ್ಲ. ಎಲ್ಲ ಕೊಡ್ತಾರೆ, RTI ಎಲ್ಲ ತಗೊಳ್ರಿ. RTI ಹಾಕ್ಬಿಟ್ಟು ತಗೊಳ್ಳೋದು ನಿಮ್ಮಿಂದ ಕಲಿಬೇಕಾ ಶಾಸಕರೇ? RTI ಹಾಕಿ ಮಾಹಿತಿನ ತಗೊಳ್ಳೋಂಥದ್ದು ಎಲ್ರಿಗೂ ಗೊತ್ತಿದೆ. RTIನೂ ಹಾಕ್ತಾರೆ, ಮಾಹಿತಿಯನ್ನು ತಗೋತಾರೆ, ನ್ಯಾಯಾಲಯದ ಮೊರೆನೂ ಹೋಗ್ತಾರೆ. ಈ ಯೋಜನೆಯನ್ನ ಕಡಾಖಂಡಿತವಾಗಿ ತಾಲೂಕಿಗೆ ಬರ್ದಂಗೆ ನೋಡ್ಕೊಳ್ಳುವಂತ ಕೆಲಸವನ್ನು ಸಹ ವೃಷಭಾವತಿ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸಹ ಈ ಒಂದು ನೀರನ್ನ ತಡೆಯುವಂತ ಪ್ರಯತ್ನ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.